ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಗೊತ್ತಿರಬಹುದು 2025 ಮುಗಿತು, ಈಗ 2026ರಲ್ಲಿ ನಾವು ಇದೀವಿ. 2025 ನಿಜವಾಗ್ಲೂ ಕೂಡ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. 2024 ಒಂದು ಮೆಗಾ ಬ್ಲಾಕ್ ಬಸ್ಟರ್ ಇಯರ್ ಆಗಿತ್ತು. ಡಬ್ಲ್ಯೂ ಕಂಪನಿಯಲ್ಲೇ ಬಿಗ್ಗೆಸ್ಟ್ ಇಯರ್ ಅಂತಾನೆ ಹೇಳ್ಬೇಕು. ಅಂಡ್ ರಸಲ್ ಮೇನಿಯಾ 40 ಅಂತಹ ಒಂದು ಗ್ರೇಟೆಸ್ಟ್ ಶೋನ ಡಬ್ಲ್ಯೂ ಅವರು ಡಿಲಿವರ್ ಕೂಡ ಮಾಡಿದ್ರು. ಅದಾದ್ಮೇಲೆ 2025ಕ್ಕೆ ನಾವು ಕಾಲಿಡ್ತಾ ಇದ್ದಂಗೆ ನಾವು ಅನ್ಕೊಳ್ಳೋದಕ್ಕೆ ಶುರುವಾದ್ವಿ. ಓಕೆ, ಡಬ್ಲ್ಯೂ ಅವರು 2025ನ 2024ಕ್ಕಿಂತ ಗ್ರೇಟೆಸ್ಟ್ ಆಗಿ ಬುಕ್ ಮಾಡ್ತಾರೆ. ಅಷ್ಟು ಅದ್ಭುತವಾದ ಅವಕಾಶಗಳು ಡಬ್ಲ್ಯೂ ಬಳಿ ಇತ್ತು. ಜಾನ್ ಸಿನಾ ಅವರಿದ್ರು, ಬ್ರಾಕ್ ಲೆಸ್ನರ್ ಅವರು ಇದ್ರು, ಸೆತ್ ರೋಲೆನ್ಸ್ ಅವರ ವಿಷನ್ ಫಾರ್ಮ್ ಆಗಿತ್ತು, ರೋಮನ್ ರೈನ್ಸ್, ಸಿಎಂ ಪಂಕ್, ರಾಕ್ ಎಲ್ಲರೂ ಕೂಡ ಇದ್ರು. ಇದರಿಂದ 2025 ಮಾತ್ರ ಎಲ್ಲೋ ಹೋಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಬಟ್ ಒಂದು ವರ್ಡ್ ನಿಮಗೆ ಗೊತ್ತೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತ. ಅಂಡ್ ಅದೇ ರೀತಿ ವಿಚಾರ ನಮಗೆ 2025ರಲ್ಲಿ ಡಬ್ಲ್ಯೂ ಕಡೆಯಿಂದನೂ ಕೂಡ ನೋಡೋದಕ್ಕೆ ಸಿಕ್ತು. ಡಬ್ಲ್ಯೂ ಅವರು ಕೂಡ ನಮಗೆ ಮೋಸ ಮಾಡಿದ್ರು. ಸೊ ಈ ಒಂದು ವಿಡಿಯೋದಲ್ಲಿ 2025ರಲ್ಲಿ ಏನೇನಾಯಿತು, ಯಾಕೆ 2025 ವರ್ಸ್ಟ್ ಇಯರ್ ಗಳ ಕ್ಯಾಟಗರಿಯಲ್ಲಿ ನಂಬರ್ 1 ಅಲ್ಲಿ ನಿಲ್ಲುತ್ತೆ ಅಂತ ತಿಳಿಸ್ಕೊಡ್ತೀನಿ. ಎಸ್, ಓಪನಿಂಗು ಎಲ್ಲದೂ ಕೂಡ ಚೆನ್ನಾಗಿತ್ತು ಗಾಯ್ಸ್. ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಎಡಿಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಡಬ್ಲ್ಯೂ ಅವರು ಆ ಒಂದು ಮಂಡೇ ನೈಟ್ ರಾನ ರಸಲ್ ಮೇನಿಯಾ ರೀತಿ ಪ್ರೆಸೆಂಟ್ ಮಾಡಿದ್ರು. ಆ ರೀತಿ ಇರಲಿಲ್ಲ ಅಂದ್ರೂ ಕೂಡ ಆ ಒಂದು ಮಂಡೇ ನೈಟ್ ರಾ ತುಂಬಾನೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಅದರಲ್ಲೂ ಕೂಡ ಶಾಕ್ ಆಗಿದ್ದು ನಮ್ಮ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಫ್ರೆಂಡ್ಶಿಪ್ ನ ನೋಡಿ. ಲಿಟರಲಿ ನಾಯಿ ಹೊಡೆದಂಗೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಂತಹ ಇವರಿಬ್ರು ಸಡನ್ ಆಗಿ ಮಂಡೇ ನೈಟ್ ರಲ್ಲಿ ಒಂದಾಗ್ತಾರೆ ಅಂತಾನೆ ಹೇಳ್ಬೇಕು. ಅಲ್ಲಿಂದಾನೇ ಏನ್ ಗುರು ಈಗ ಈ ರೀತಿ ಟ್ವಿಸ್ಟ್ ಬೇಕಿತ್ತು ಅಂತ ಫ್ಯಾನ್ಸ್ ಗಳಿಗೆಲ್ಲ ಅನ್ಸೋದಕ್ಕೆ ಶುರು ಆಗಿತ್ತು. ಓಕೆ, ಓಪನಿಂಗು ತುಂಬಾನೇ ಅದ್ಭುತವಾಗಿ ಆಗಿತ್ತು. ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಸ್ಟೋರ್ ಕೂಡ ಪ್ರಾರಂಭ ಆಗಿತ್ತು. ಡಬ್ಲ್ಯೂ ಅವರು ಓಪನಿಂಗ್ ನ ಅದ್ಭುತವಾಗಿ ಮಾಡಿದ್ರು. ಅದಾದ್ಮೇಲೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಹೊಂದಿತ್ತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್, ಸಿಎಂ ಪಂಕ್, ಜಾನ್ ಸಿನಾ ಇಷ್ಟು ದಿಗ್ಗಜರು ಕೂಡ ಈ ಒಂದು ರಾಯಲ್ ರಂಬಲ್ ಅಲ್ಲಿ ಇದ್ರು. ನಾವು ಅನ್ಕೋತಾ ಇದ್ವಿ ಜಾನ್ ಸಿನಾ ಅವ್ರು ಗೆಲ್ಬಹುದು, ರೋಮನ್ ರೈನ್ಸ್ ಗೆಲ್ಬಹುದು, ಸಿಎಂ ಪಂಕ್ ಗೆಲ್ಬಹುದು, ಸೆತ್ ರೋಲೆನ್ಸ್ ಗೆಲ್ಬಹುದು ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ರಾಯಲ್ ರಂಬಲ್ ನ ಗೆದ್ದಿದ್ದು ನಮ್ಮ ಜೇ ಊಸೋ ಅವರು. ಲಿಟರಲಿ ಶಾಕ್ ಅಂತೂ ಖಂಡಿತವಾಗ್ಲೂ ಕೂಡ ಆಗಿತ್ತು. ಬಟ್ ಆ ವಿನ್ನರ್ ಈ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಶಾಕಿಂಗ್ ಆಗಿದ್ರು. ಡಬ್ಲ್ಯೂ ಅವರು ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಟ್ರಿಗರ್ ನ ಪುಲ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಶಾಕ್ ನ ಕೊಡಬೇಕು ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಜೇ ಊಸೋ ಅವ್ರನ್ನ ಗೆಲ್ಸಿದ್ರು. ಸ್ವಲ್ಪ ಜನಕ್ಕೆ ಡಿಸಪಾಯಿಂಟ್ ಆಗಿತ್ತು, ಸ್ವಲ್ಪ ಜನ ಖುಷಿ ಕೂಡ ಪಟ್ಟಿದ್ರು. ಓಕೆ, ಜೇ ಊಸೋಗೆ ಈಗನಾದ್ರೂ ಒಳ್ಳೆ ಬುಕ್ಕಿಂಗು ಸಿಗ್ತಾ ಇದೆಯಲ್ಲ ಅಂತ. ಇದಾದ್ಮೇಲೆ ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಗುರು ಗ್ರೇಟೆಸ್ಟ್ ಎಲಿಮಿನೇಷನ್ ಚೇಂಬರ್ ಆಗೋಗುತ್ತೆ. ರಾಕ್ ಹಾಗೆ ಜಾನ್ ಸಿನಾ ಅವರು ಒಂದಾಗ್ತಾರೆ. ರಾಕ್ ಅವರು ಬಂದು ಕೋಡಿ ರೋಡ್ಸ್ ಅವರ ನಡುವೆ ಸೆಗ್ಮೆಂಟ್ ಕೂಡ ಮಾಡಿ ಹೋಗಿರ್ತಾರೆ. ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಶೋ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಮ್ಮಿನೇ, ಯಾಕಂದ್ರೆ ಅಂತ ಒಂದು ಅದ್ಭುತವಾದ ಶೋನ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪುಲ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ಲಿಟರಲಿ ರಸಲ್ ಮೇನಿಯಾಗೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಸ್ಕೈ ಹೈ ಆಗಿರುತ್ತೆ. ನಾನಂತೂ ಏನೇನೋ ಅನ್ಕೊಂಡಿದ್ದೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಜಾನ್ ಸಿನಾ ಹಾಗೆ ರಾಕ್ ಅವರು ಈಗ ಒಂದಾಗಿದ್ದಾರೆ, ಓ ಏನ್ ಟ್ಯಾಗ್ ಟೀಮ್ ಗುರು, ಬಿಗ್ಗೆಸ್ಟ್ ಟ್ಯಾಗ್ ಟೀಮ್ ಹಾಗೆ ಹೀಗೆ ಅಂತ. ಬಟ್ ರಸಲ್ ಮೇನಿಯಾದಲ್ಲಿ ಏನಾಯ್ತು, ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟ್ರಾವಿಸ್ ಸ್ಕಾಟ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಬಂದು ಜಾನ್ ಸಿನಾ ಅವರಿಗೆ ಹೆಲ್ಪ್ ಮಾಡ್ತಾರೆ. ರಾಕ್ ಅವರು ಎಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಹಿಂಗೆ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ 17 ಟೈಮ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ರಾಕ್ ಅವರು ಮುಂದೆ ಬರ್ಬೋದು ಅಂತ ಕಾಯ್ತಾ ಇರ್ತೀವಿ. ಬಟ್ ರಾಕ್ ಅವರು ಇಡೀ ವರ್ಷ ನಮಗೆ ನೋಡೋದಕ್ಕೇನೆ ಸಿಗೋದಿಲ್ಲ. ಅದಾದ್ಮೇಲೆ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನಾನು ಸುಮ್ಮನೆ ಎಲಿಮಿನೇಷನ್ ಚೇಂಬರ್ಗೆ ಟಿಕೆಟ್ಗಳು ಮಾರಾಟ ಆಗ್ತಾ ಇರಲಿಲ್ಲ, ಆ ಒಂದು ಟಿಕೆಟ್ಗಳನ್ನ ಮಾರಾಟ ಮಾಡಿಸೋದಕ್ಕೆ ಮಾತ್ರ ಬಂದಿದೆ ಅಂತ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಅದಾದ್ಮೇಲೆ ನಮಗೆ ಜಾನ್ ಸಿನಾ ಅವರ ರ್ಯಾಂಡಮ್ ಮ್ಯಾಚಸ್ಗಳು ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್, ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್, ರ್ಯಾಂಡಮ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ. ಜಾನ್ ಸಿನಾ ಅವರು ಹೀಲ್ ಪ್ರೋಮೋಸ್ ಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಒಂದು ಪ್ರಾಪರ್ ಸ್ಟೋರಿ ಅಂತ ಡಬ್ಲ್ಯೂ ಅವರು ಜಾನ್ ಸಿನಾ ಅವರಿಗೆ ಕೊಡ್ತಾ ಇರೋದಿಲ್ಲ. ಹೀಲ್ ಆಗಿ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ
ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾನ್ ಸಿನಾ ಅವರ ಈ ಒಂದು ಹೀಲ್ ಟರ್ನು ಫೇಲ್ಯೂರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇವನ್ ಅವರು ಕೂಡ ಹೇಳ್ತಾ ಇದ್ದಾರೆ ನನ್ನ ಹೀಲ್ ಟರ್ನು ನಿಜವಾಗ್ಲೂ ಕೂಡ ಫೇಲ್ ಆಯ್ತು ಅಂತ. ಇದಾದ್ಮೇಲೆ ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ಜಾನ್ ಸಿನಾ ಅವರು ಸಡನ್ ಆಗಿ ಫೇಸ್ ಟರ್ನ್ ಆಗ್ತಾರೆ. ಯಾಕೋ ಗೊತ್ತಿಲ್ಲ, ಅದಕ್ಕೊಂದು ರೀಸನ್ ಅಂತಾನೂ ಕೂಡ ಕೊಡೋದಿಲ್ಲ. ಸಡನ್ ಆಗಿ ಅವರ ಮನಸ್ಸು ಬದಲಾಗಿ ಅವರು ಫೇಸ್ ಟರ್ನ್ ಆಗ್ತಾರೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮತ್ತೊಮ್ಮೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರು ಬಂದು ಏನೋ ಮಾಡ್ತಾರೆ ಅಂತ ಅನ್ಕೋತೀವಿ, ಬಟ್ ಏನೂ ಕೂಡ ಆಗೋದಿಲ್ಲ. ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಸೆಟ್ ಆಗುತ್ತೆ. ಆ ಒಂದು ಮ್ಯಾಚ್ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ತುಂಬಾ ಇಟ್ಕೊಂಡಿರ್ತೀವಿ, ಬಟ್ ಆ ಒಂದು ಮ್ಯಾಚ್ ಕೂಡ ಡಿಲಿವರ್ ಮಾಡೋದಿಲ್ಲ. ಬ್ರಾಕ್ ಲೆಸ್ನರ್ ಅವ್ರನ್ನ ಬೀಸ್ಟ್ ಆಗಿ ತೋರಿಸೋದಕ್ಕೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಕಥೆನ ಮುಗಿಸ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನೋಡೋದಕ್ಕೆ ಸಿಗುತ್ತೆ, ಟೂರ್ನಮೆಂಟ್. ಆ ಒಂದು ಮ್ಯಾಚ್ ನ ಗಂತರ್ ಅವರು ಗೆದ್ದು ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಜಾನ್ ಸಿನಾ ಅವ್ರನ್ನ ಮನೆಗೆ ಕಳಿಸ್ತಾರೆ ಅಂತಾನೆ ಹೇಳ್ಬೇಕು. ಇಂಡಿ ಕಡೆ ಸರ್ವೈವರ್ ಸೀರೀಸ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ ಸರ್ವೈವರ್ ಸೀರೀಸ್ ನ ಹೈಪ್ ಕೂಡ ಸ್ಕೈ ಇರುತ್ತೆ, ಬಟ್ ಅದನ್ನು ಕೂಡ ಡಬ್ಲ್ಯೂ ಅವರು ಹಾಳು ಮಾಡ್ತಾರೆ. ಎಂಡಿಂಗ್ ಅಲ್ಲಿ ಏನೇನೋ ಟ್ವಿಸ್ಟ್ ಗಳನ್ನ ತರೋದಕ್ಕೋಗಿ ಎಂಡಿಂಗ್ ನ ಕೆಡ್ಸಿಡ್ತಾರೆ. ಲಿಟ್ರಲಿ ಈ ವರ್ಷ 2025ರಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು 5 ಬಾರಿ ನ್ಯೂ ಎರಾ ಅಂತ ಬಳಸಿದ್ದಾರೆ. ರಸಲ್ ಮೇನಿಯಾ ಮುಗಿದ್ಮೇಲೆ ಹೊಸ ಎರಾ ಅಂತ ಹೇಳಿದ್ರು, ನೆಟ್ಫ್ಲಿಕ್ಸ್ ಮಂಡೇ ನೈಟ್ ರಾ ಬಂದಾಗ ಹೊಸ ಎರಾ ಅಂತ ಹೇಳಿದ್ರು, ಸಮ್ಮರ್ ಸ್ಲಾಮ್ ಅಲ್ಲಿ ಹೊಸ ಎರಾ ಅಂತ ಹೇಳಿದ್ರು, ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ ಹೊಸ ಎರಾ ಅಂತ ಹೇಳಿದ್ರು, ಜಾನ್ ಸಿನಾ ಅವರು ಸೋತಾದ್ಮೇಲೆ ಹೊಸ ಎರಾ ಅಂತ ಹೇಳಿದ್ರು, ಅಂಡ್ ESPN ಡೆಬ್ಯೂ ಅಲ್ಲೂ ಕೂಡ ಹೊಸ ಎರಾ ಅಂತ ಹೇಳಿದ್ರು. ಇಷ್ಟು ಒಂದೇ ಒಂದು ವರ್ಷದಲ್ಲಿ 5 ಬಾರಿ ಹೊಸ ಎರಾಸ್ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಎಲ್ಲ ಎರಾಸ್ಗಳು ಕೂಡ ಫೇಲ್ ಆಗಿದೆ ಅಂತಾನೆ ಹೇಳ್ಬೇಕು. ಇನ್ನ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರು ಪ್ರಾರಂಭದಲ್ಲಿ ತುಂಬಾನೇ ಅದ್ಭುತವಾಗಿತ್ತು, ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಡೌನ್ ಆಯ್ತು, ಎಂಡಿಂಗ್ ಅಲ್ಲಿ ಮತ್ತೆ ಗ್ರಾಫ್ ಮೇಲ್ಗಡೆ ಹೋಗಿ ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೇಕು. ಅಫ್ಕೋರ್ಸ್ ಸ್ಟೋರಿ ಯಾವುದು ಇಲ್ಲ ಅಂದಿದ್ರು ಕೂಡ ಕೆಲವೊಂದಷ್ಟು ಡ್ರೀಮ್ ಮ್ಯಾಚ್ ಗಳಾದ್ರೂ ನಮಗೆ ನೋಡೋದಕ್ಕೆ ಸಿಕ್ತು. ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್, ಜಾನ್ ಸಿನಾ ಹಾಗೆ CM ಪಂಕ್ ಅವರ ಮ್ಯಾಚ್, ಜಾನ್ ಸಿನಾ ಕೋಡಿ ರೋಡ್ಸ್ ಅವರ ಮ್ಯಾಚ್, ಜಾನ್ ಸಿನಾ ಲೋಗನ್ ಪಾಲ್ ಮ್ಯಾಚ್, ಜಾನ್ ಸಿನಾ ಏಜ್ ಸ್ಟೈಲ್ ಅವರ ಮ್ಯಾಚ್, ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್. ಈ ಒಂದು ಮ್ಯಾಚಸ್ ಗಳು ನಮಗೆ ಒಂದು ರೀತಿ ಕಸ್ಟಮ್ ಮ್ಯಾಚ್ ಅಂತ ಫೀಲ್ ಕೊಟ್ಟರು ಕೂಡ ಮ್ಯಾಚಸ್ ಗಳ ಕ್ವಾಲಿಟಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಅವರು ಸ್ವಲ್ಪ ಟೈಮ್ ನ ತಗೊಂಡು ಸ್ಟೋರಿಲಿ ಇನ್ವಾಲ್ವ್ ಮಾಡಿ ಈ ಒಂದು ಮ್ಯಾಚ್ ನ ಕೊಟ್ಟಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಏನೇ ಆಗ್ಲಿ ಈ ರೀತಿ 2025 ನಮಗೆ ನೋಡೋದಕ್ಕೆ ಸಿಕ್ತು. ಹಂಗೆ ಮೇಲ್ಗಡೆ ನೋಡಿದ್ರೆ ಈಗಲೂ ಕೂಡ 2025 ಒಂದ್ ರೀತಿ ಗ್ರೇಟೆಸ್ಟ್ ಇಯರ್ ಅಂತ ಖಂಡಿತವಾಗ್ಲೂ ಕೂಡ ಅನ್ಸುತ್ತೆ. ಯಾಕಂದ್ರೆ 2025ರ ರಸಲ್ ಮೀನಿಯಾದಲ್ಲಿ ನಮಗೆ ರೋಮನ್ ಸೆತ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಜಾನ್ ಸಿನಾ ಅವರು ರಸಲ್ ಮೀನಿಯಾದಲ್ಲಿ 17 ಟೈಮ್ ಚಾಂಪಿಯನ್ ಆಗಿದ್ರು. ರಾಕ್ ಹಾಗೆ ಜಾನ್ ಸಿನಾ ಅವರ ಟ್ಯಾಗ್ ಟೀಮ್ ನೋಡೋದಕ್ಕೆ ಸಿಕ್ಕಿತ್ತು. ಜಾನ್ ಸಿನಾ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. ಬ್ರಾಕ್ ಲೆಸ್ನರ್ ಜಾನ್ ಸಿನಾ ಅವರ ಮ್ಯಾಚ್, ಜಾನ್ ಸಿನಾ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್, ಜಾನ್ ಸಿನಾ CM ಪಂಕ್ ಮ್ಯಾಚ್, ಜಾನ್ ಸಿನಾ ಏಜ್ ಸ್ಟೈಲ್ ಅವರ ಮ್ಯಾಚ್. ಇದನ್ನ ಮೇಲ್ಗಡೆ ಹಿಂಗೆ ನಾನು ಹೇಳೋದನ್ನ ಕೇಳಿಸ್ಕೊಂಡ್ರೆ ನಿಮಗೆ 2025 ಬಿಗ್ಗೆಸ್ಟ್ ಇಯರ್ ಅಂತ ಅನ್ಸುತ್ತೆ. ಬಟ್ 2025ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಅನ್ಸುತ್ತೆ ಎಷ್ಟು ಬೋರಿಂಗ್ ಇಯರ್ ಆಗಿತ್ತು ಅಂತ. ಸ್ಟೋರಿನೇ ಇರಲಿಲ್ಲ, ಬರೀ ಬಿಗ್ ಕಾರ್ಡ್ಗಳನ್ನ ಡಬ್ಲ್ಯೂ ಅವರು ಪ್ಲೇ ಮಾಡಿತ್ತು ಅಷ್ಟೇ. ಅದರಲ್ಲಿ ಸ್ಟೋರಿ ಲೈನ್ ಅನ್ನೋದು ಚೂರು ಕೂಡ ಇರಲಿಲ್ಲ. ಅದಕ್ಕೋಸ್ಕರನೇ ನನ್ನ ಪ್ರಕಾರ 2025ರಲ್ಲಿ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ನಿಜವಾಗ್ಲೂ ದಿಗ್ಗಜರನ್ನ ಇಟ್ಕೊಂಡು ನೀವು ಒಂದು ಬಿಗ್ ಮೂವಿನ ಮಾಡ್ತೀರಾ, ಬಟ್ ಆ ಬಿಗ್ ಮೂವಿ ನಿಜವಾಗ್ಲೂ ಕೂಡ ಅಟ್ಟರ್ ಫ್ಲಾಪ್ ಆಗುತ್ತೆ. ಯಾವ ರೀತಿ ಕನ್ನಡದ ಕಬ್ಜಾ ಇತ್ತೋ ಅದೇ ರೀತಿ 2025ರ ಡಬ್ಲ್ಯೂ ಇದೆ ಅಂತಾನೆ ಹೇಳ್ಬೇಕು. 2026ರಲ್ಲಾದ್ರೂ ಈ ರೀತಿ ಮಿಸ್ಟೇಕ್ಸ್ ಗಳನ್ನ ಮಾಡದೇ ಇರಲಿ. ನಮ್ಮ ಟ್ರಿಪಲ್ ಎಚ್ ಅವರು ಪ್ರತಿ ತಿಂಗಳು ಬಂದು ಹೊಸ ಎರಾ ಅಂತ ಹೇಳ್ದೇ ಇರಲಿ. ಪ್ರತಿ ಮಂಡೇ ನೈಟ್ ರಾಗೂ ಕೂಡ ತುಂಬಾನೇ ಒಂದ್ ರೀತಿ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡದೇ ಇರಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.